ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮನ್ನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗಲೇಬೇಕು. ನೀವೇನಾದರೂ ನಿಮ್ಮ ಫ್ರೆಂಡ್ ಜೊತೆ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದರೆ ಈ ಜಾಗ ಕರೆಕ್ಟ್ ಅನಿಸುತ್ತೆ ನಿಮಗೆ. ಅದು ಯಾವುದೂ ಅಲ್ಲ, ಮ್ಯಾಂಗೋ ಮಿಸ್ಟ್ ರೆಸಾರ್ಟ್. ನಾವಿರೋ ಜಾಗದಿಂದ ಇದು 16 ಕಿಲೋಮೀಟ್ರ್ ದೂರದಲ್ಲಿದೆ. ಆರಾಮ್ಸೆ ನೀವು ಹಾಫ್ ಆನ್ ಅವರಲ್ಲಿ ನೀವು ಹೋಗಿಬಿಡ್ಬೋದು. ಸೊ ನೀವು ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಹೋದರೆ ಅಟ್ಲೀಸ್ಟ್ 9-10 ಓ ಕ್ಲಾಕ್ ವರೆ ಈಸಿ ಇರುತ್ತೆ. ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು, ಆದರೂ ಅಡ್ವೆಂಚರ್ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಮಕ್ಕಳು, ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಏನೇ ಸ್ಟ್ರೆಸ್ ಇದ್ದರೂ ನಿಮ್ಗೆ ಆರಾಮಾಗಿ ಕಡಿಮೆ ಆಗುತ್ತೆ. ನಾನು ಕೂಡ ತುಂಬ ಅಡ್ವೆಂಚರ್ ಗೇಮ್ಸ್ನ ಟ್ರೈ ಮಾಡಿದೆ, ಬಟ್ ನನಗೂ ಸ್ವಲ್ಪ ಭಯ ಆಯಿತು. ನನಗೆ ರೋಪಿಂಗ್ ಎಲ್ಲ ಮಾಡುವಾಗ ತುಂಬ ಕಾಲಿಗೆ ಏಟಾಯಿತು. ಆದರೂ ಕೂಡ ನಾನು ಮಾಡಿದೆ, ಬಟ್ ಎಂಜಾಯ್ ಮಾಡಿದ್ದೀನಿ ನಾನು ರೋಪಿಂಗ್ ಗೇಮ್ಸ್ ಎಲ್ಲ. ನಮ್ಮ ಜೊತೆ ಬಂದ ನಮ್ಮ ಮಕ್ಕಳೆಲ್ಲ ಕೂಡ ತುಂಬಾ ಗೇಮ್ಸ್ ಎಲ್ಲ ಎಂಜಾಯ್ ಮಾಡಿದ್ರು. ವಾಟರ್ ಗೇಮ್ಸ್ ಇತ್ತು, ಮತ್ತು ಬುಲ್ ರೈಡಿಂಗ್ ಇತ್ತು, ಮತ್ತು ವಾಟರ್ ಬಾಲ್ ರನ್ನಿಂಗ್ ಇತ್ತು. ತುಂಬ ಚೆನ್ನಾಗಿತ್ತು ಗೇಮ್ಸ್ಗಳೆಲ್ಲ. ಎಲ್ಲ ಗೇಮ್ಸ್ಗಳು ತುಂಬಾ ಚೆನ್ನಾಗಿದೆ. ಮತ್ತು ಹೇಳಬೇಕಂದ್ರೆ ಅನ್ಲಿಮಿಟೆಡ್ಡು. ನೀವು ಹೋದ ತಕ್ಷಣ ವೆಲ್ಕಮ್ ಡ್ರಿಂಕ್ಸಿಂದ ಹಿಡಿದು ಸ್ಟಾರ್ಟರ್ಸಿಂದ ಹಿಡಿದು ನಿಮಗೆ ಲಂಚು ಡಿನ್ನರ್ವರೆಗೂ ಎಲ್ಲ ಫೆಸಿಲಿಟೀಸ್ನ ನಿಮಗೆ ಕೊಡ್ತಾರೆ. ಅನ್ಲಿಮಿಟೆಡ್ ಫುಡ್ಡು. ವೆಜ್ ಅವ್ರಿಗೆ ವೆಜ್ ಇರುತ್ತೆ, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಇರುತ್ತೆ. ಆದರೆ ಹೇಳಬೇಕಂದ್ರೆ ಫುಡ್ ಮಾತ್ರ ಆಸಮ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟರ್ಸಲ್ಲಂತೂ ನೀವು ಹೋಗಬೇಕಂದ್ರೆ ಪಾನಿಪುರಿ, ಮಸಾಲೆ ಪುರಿ, ಚಿಕನ್ ಕಬಾಬ್, ಫಿಶ್ ಫ್ರೈಸ್ ಎಲ್ಲ ಸಿಗುತ್ತೆ. ವೆಜ್ ಅವ್ರಿಗಾದರೆ ಬೇಲ್ಪುರಿ ಮತ್ತು ಟಿಕ್ಕಿ ಪುರಿ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ಚೆನ್ನಾಗಿ ಫುಡ್ನ ಎಂಜಾಯ್ ಮಾಡಿದ್ದೀನಿ. ಕಾಫಿ ಟೀ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಕುಡಿಯೋ ನೀರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಸ್ವೀಟಾಗಿರುತ್ತೆ ನೀರು ಕೂಡ ಕುಡಿಯೋದಕ್ಕೆ. ಅಲ್ಲೇನು ನಮಗೆ ಡಿಸ್ಕಂಫರ್ಟ್ ಫೀಲ್ ಆಗಲೇ ಇಲ್ಲ. ಬಟ್ ನಾವು ನೀರಲ್ಲಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಮಗೆ ಮಧ್ಯಾಹ್ನ ಒಂದು ಲಂಚ್ಗೆ ಹೋಗೋದಕ್ಕೆ ನಮಗೆ ಟೈಮ್ ಸಿಗಲಿಲ್ಲ. ಆ್ಯಕ್ಚುಲಿ ಲಂಚ್ ಟೈಮ್ ಮುಗ್ದೋಗ್ಬಿಟ್ಟಿತ್ತು. 3 o'clock ಲಂಚ್ ಟೈಮ್ ಕ್ಲೋಸಿಂಗ್ ಟೈಮ್. ನಾವು 4:30ಗೆ ಹೋದ್ವಿ. ಸೊ ಲಂಚ್ನ ನಾವು ಮಿಸ್ ಮಾಡ್ಕೊಂಡ್ವಿ. ಬಟ್ ನಾವೇನಂದರೆ 4 o'clock ನಾವು ಸ್ಟಾರ್ಟರ್ಸ್ನ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ಲಂಚ್ ಮಿಸ್ ಆಗಿದ್ರು ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಬಿಕಾಸ್ ನಾವು ಸ್ಟಾರ್ಟರ್ಸ್ನ ತಿನ್ನೋದ್ರಿಂದ ನಮಗೆ ಹೊಟ್ಟೆ ಅದರಲ್ಲೇ ತುಂಬೋಯ್ತು. ಸೊ ನಮಗೆ ಲಂಚ್ ಬೇಕು ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಬಟ್ ಕಾಫಿ ಟೀ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಹೋಗ್ಬಿಟ್ಟು ಬೇಕಾದ್ರೆ ಸ್ಟೇ ಕೂಡ ನೀವು ಮಾಡ್ಬೋದು. ಒನ್ ಡೇ ಸ್ಟೇ ಕೂಡ ಮಾಡ್ಬೋದು. ಅದು ಪ್ರೈಸ್ ಎಲ್ಲ ನಿಮಗೆ ಅಲ್ಲೇ ಹೇಳ್ತಾರೆ. ನಾವು ಹೋಗಿದ್ವು ಜಸ್ಟು 8 hours ಟೈಮಿಂಗ್ಸ್ ತೊಗೊಂಡು ಹೋಗಿದ್ದು. ಅಂದರೆ ನಾವು ಹೋಗಿದ್ದು 11 to 7 ಆ ಥರ ಹೋಗಿದ್ವಿ. ಅವರೊಂದು ಟೈಮಿಂಗ್ಸ್ನ ಕೊಡ್ತಾರೆ. ಆ ಟೈಮಿಂಗ್ಸಲ್ಲಿ ನಾವು ಹೋಗಿದ್ವಿ. ಆ ಟೈಮಿಂಗ್ಸಲ್ಲಿ ಹೋದ್ರೆ ನಮಗೆ 2000 ಸಮಥಿಂಗ್ ಏನೋ ಆಯಿತು. ಆದರೆ ಫುಡ್ಡೆಲ್ಲ ಫ್ರೀ ಇದೆ. ಯಾವ ಕಡೆ ಹೋದರೂ ನಿಮಗೆ ಫುಡ್ಡು ಮತ್ತು ಅನ್ಲಿಮಿಟೆಡ್ ಫುಡ್ಡು ಈ ಥರ ಎಲ್ಲ ಯಾರೂ ಕೊಡೋದಿಲ್ಲ. ಬಟ್ ನೀವು ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಾವಂತೂ ಗೇಮ್ಸ್ ಆಡುವಾಗ ನಕ್ಕು ಸಾಕಾಗ್ಬಿಡ್ತು, ಅಷ್ಟು ಚೆನ್ನಾಗಿದೆ. ನೀವು ಆರಾಮ್ಸೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು, ಫ್ರೆಂಡ್ಸ್ನ ಕರ್ಕೊಂಡು ಒನ್ ಡೇ ಟ್ರಿಪ್ ಥರ ನೀವು ಆರಾಮ್ಸೆ ಹೋಗಿ ಬರ್ಬೋದು. ನಮ್ಮ ಮಕ್ಕಳು ಸೂಪರಾಗಿ ಎಂಜಾಯ್ ಮಾಡಿದ್ರು. ಮಾತ್ರ ನಾನು ನನ್ನ ಫ್ರೆಂಡ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಹೋಗಬೇಕಂದ್ರೆ ನಿಯರ್ ಬೈ ಇರೋ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನನಗಂತೂ ಬೆಸ್ಟ್ ಅನಿಸುತ್ತೆ. ಹೇಳಬೇಕಂದ್ರೆ ಈ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಗೊತ್ತಾಗಲ್ಲ, ಅಥವಾ ಹಾಲಿಡೇಸಲ್ಲಿ ಮಕ್ಕಳುಗಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಗೊತ್ತಾಗಲ್ಲ. ತುಂಬ ಕನ್ಫ್ಯೂಷನ್ ಮೂಡಲ್ಲಿ ಇರ್ತೀವಿ. ಯಾಕಂದರೆ ಮಕ್ಕಳು ಹಠ ಮಾಡ್ತಿರ್ತಾರೆ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂತ. ಬಟ್ ಇದೊಂದು ಒಳ್ಳೆ ಬೆಸ್ಟ್ ಪ್ಲೇಸ್. ನೀವು ಆಚೆ ಕಡೆ ಕೂಡ ಅಷ್ಟೇ ಕೂಲ್ ವೆದರ್ ಇರುತ್ತೆ. ನಿಮಗೆ ಬೋಟಿಂಗ್ ಕೂಡ ಇದೆ ನೀವು ಹೋಗಬೇಕು ಅಂತ ಅಂದರೆ. ಆದರೆ ನಾವು ಬೋಟಿಂಗ್ ಹೋಗೋಕ್ಕಾಗಲಿಲ್ಲ, ನಾವು ಹೋಗಲಿಲ್ಲ ಬೋಟಿಂಗು. ಯಾಕಂದರೆ ನಮಗೆ ಈ ಗೇಮ್ಸ್ ಆಡೋದಕ್ಕೇ ತುಂಬ ಟೈಮ್ ಆಗಿಬಿಡ್ತು. ಸೊ ಹಾಗಾಗಿ ನಾವು ಬೋಟಿಂಗ್ ಹೋಗೋದಕ್ಕಾಗಲಿಲ್ಲ. ಸೊ ನೀವು ಕೂಡ ಹೋದರೆ ಬೋಟಿಂಗ್ ಹೋಗ್ಬೋದು, ವಾಟರ್ ಗೇಮ್ಸ್ ಆಡ್ಬೋದು, ಬುಲ್ ರೈಡ್ ಮಾಡ್ಬೋದು, ಎಲ್ಲ ಥರದ ಅಡ್ವೆಂಚರ್ಸ್. ಟೋಟಲ್ ನಿಮಗೆ ಹೇಳಬೇಕಂದ್ರೆ 6 ಗೇಮ್ಸ್ ಇರುತ್ತೆ. ಅಲ್ಲಿ ನಿಮಗೆ ಕೈಗೊಂದು ಐ.ಡಿ ಬ್ಯಾಂಡ್ ಹಾಕ್ತಾರೆ. ಐ.ಡಿ ಬ್ಯಾಂಡ್ ಅಂದರೆ ಜಸ್ಟ್ ಬ್ಯಾಂಡ್ ಥರ ಹಾಕ್ತಾರೆ. ಒಂದೊಂದು ಗೇಮಿಗೆ 2 ಮಾರ್ಕ್ ಇರುತ್ತೆ. ಸೊ 12 ಮಾರ್ಕ್ ಇರುತ್ತೆ. 12 ಮಾರ್ಕಲ್ಲಿ ಒಂದು ಗೇಮ್ 2 ಅಂದರೆ ಸೊ 2 ಕ್ರ್ಯಾಶ್ ಮಾಡ್ತಾ ಬರ್ತಾರೆ. ಸೊ ಟೋಟಲಾಗಿ 6 ಗೇಮ್ಸ್ ಇರುತ್ತೆ, 12 ಮಾರ್ಕ್ಸ್ ಇರ್ತದೆ. ಸೊ ತುಂಬ ಚೆನ್ನಾಗಿದೆ. ನೀವೆಲ್ಲ ಒಂದು ಸಲ ಫ್ಯಾಮಿಲಿ ಜೊತೆ ಹೋಗ್ಬೋದು. ಆ್ಯಕ್ಚುಲಿ ನಮಗೆ ಟೈಮ್ ತುಂಬ ಕಡಿಮೆ ಇದ್ದಿದ್ದರಿಂದ ನಾವು ಅಷ್ಟೊಂದು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಆದ್ರೂ ಸಿಕ್ಕಿರೋ ಟೈಮಲ್ಲಂತೂ ಫುಲ್ಲು ಎಂಜಾಯ್ ಮಾಡಿ ಅಂತೂ ಬಿದ್ದು ನಕ್ಕು ಸಾಕಾಯಿತು. ಆ ವಾಟ್ರ್ ಬೌಲಲ್ಲಂತೂ ನನ್ನ ಫ್ರೆಂಡ್ ಒಂದು ಕಡೆ ಪುಷ್ ಮಾಡ್ತಿದ್ರೆ ನಾನೊಂದು ಕಡೆ ಪುಷ್ ಮಾಡ್ತಾಯಿದ್ದೀವಿ. ಆ ವಾಟ್ರ್ ಬೌಲ್ ಮುಂದೆ ತಳ್ಳೋದಕ್ಕೆ ಆಗ್ತಾಯಿಲ್ಲ.
ಅದರಲ್ಲಿ ನಾವು ಬಿದ್ದು ನಕ್ಕಿದ್ದೀವಿ. ಎಷ್ಟು ನಕ್ಕಿದ್ದೀವಿ ಅಂತ ಹೇಳಿದ್ರೆ ನಮಗೆ ಕಂಟ್ರೋಲ್ ಮಾಡೋಕ್ಕಾಗದಷ್ಟು ನಕ್ಕಿದ್ದೀವಿ. ಮತ್ತು ನಿಮಗೆ ಫಿಶ್ ಸ್ಪಾ ಕೂಡ ಇರುತ್ತೆ. ನೀವು ಹೋಗ್ಬಿಟ್ಟು ಫಿಶ್ ಸ್ಪಾ ಕೂಡ ನೀವು ಮಾಡ್ಕೋಬೋದು. ಅದು ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು. ಅದು ಕೂಡ ನಿಮ್ಮ ಪ್ಯಾಕೇಜಲ್ಲೇ ಬರುತ್ತೆ, ಆರಾಮಾಗಿ ಮಾಡ್ಕೋಬೋದು. ಸೊ ಗೇಮ್ಸ್ ಎಲ್ಲ ನಾವು ಆರಾಮಾಗಿ ಆಡಿದ್ವಿ, ಖುಷಿಯಾಗಿ ಆಡಿದ್ವಿ, ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಸೊ ನಮಗಂತೂ ಒನ್ ಡೇ ಟ್ರಿಪ್ ಆಸಮ್ ಅನ್ನಿಸ್ತು. ಟೈಮ್ ಕೂಡ ನಮ್ಗೆ ಹೋಗಿದ್ದು ಗೊತ್ತಾಗಲೇ ಇಲ್ಲ. ಅಷ್ಟು ಚೆನ್ನಾಗಿ ನಾವು ಗೇಮ್ಸ್ ಆಟ ಆಡಿದ್ವಿ. ಖಂಡಿತ ನೆಕ್ಸ್ಟ್ ಟೈಮು 100% ನಾವು ಬಂದು ಒನ್ ಡೇ ಫುಲ್ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಿಮ್ಗೆ ಯಾರಾದರೂ ಇದ್ದರೆ ಬನ್ನೇರುಘಟ್ಟೆಯಿಂದ 16 ಕಿಲೋಮೀಟ್ರ್ ಇದೆ. ನಿಯರ್ ಬೈ ಯಾರಾದರೂ ಇದ್ದರೆ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ಗೆ ನೀವು ಹೋಗಿ ಬರ್ಬೋದು. ಬೆಸ್ಟ್ ಪ್ಲೇಸ್. ಒಂದು ಸಲ ಹೋದರೆ ನಿಮಗೆ ಪದೇ ಪದೇ ಹೋಗಬೇಕು ಅನ್ನೋ ಫೀಲ್ ಬರುತ್ತೆ. ಆ ಖುಷಿ ನಿಮ್ಗೆ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನಿಮಗೇನಾದ್ರೂ ನಿಯರ್ ಬೈ ಹೋಗಬೇಕು, ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಹೋಗಬೇಕು, ಒನ್ ಡೇ ಟ್ರಿಪ್ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಈಸ್ ಅ ಬೆಸ್ಟ್ ರೆಸಾರ್ಟ್ ಅಂತ ನಾನು ಹೇಳ್ತೀನಿ. ಸೊ ನೀವು ಕೂಡ ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ. ಇರೋದೊಂದು ಲೈಫ್ ಫ್ರೀ, ಹೋಗೋವರೆಗೂ ಚೆನ್ನಾಗಿ ಖುಷಿಯಾಗಿದ್ದು ಆರಾಮಾಗಿ ಹೋಗಬೇಕು. ಲೈಫ್ ಇರೋದೇ ಇಷ್ಟು. ಒನ್ ಡೇ ಎಂಜಾಯ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ. ಅದೇ ನಿಮಗೆ ಮೆಮೊರೀಸ್ ಆಗುತ್ತೆ. ಇನ್ನೊಂದು ಹೇಳಬೇಕಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಂತೂ ಆಟ ಸಕ್ಕದಾಗಿ ಆಡಿದ್ರು ನಮ್ಮ ಮಕ್ಕಳೆಲ್ಲ. ಹೇಗೆ ಅಂದರೆ ನೀರಲ್ಲಿ ಬಿದ್ದು ಆಡಿದ್ರು. ನನ್ನ ಮಗಳಂತೂ ಫುಲ್ಲು ಸ್ವಿಮ್ಮು ಮಾಡಿದ್ಲು. ಹೇಗೆ ಅಂದರೆ ಇನ್ನೂ ನನ್ನ ಫ್ರೆಂಡಿಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ, ಅವಳು ನೀರಲ್ಲಿ ಬಿದ್ದು ಹೋಗ್ತಾಯಿದ್ಲು. ರೈನ್ ಡ್ಯಾನ್ಸ್ ಇದೆ, ಅದಂತೂ ಇನ್ನೂ ಸಕ್ಕತ್ತಾಗಿದೆ. ನಾವಂತೂ ರೈನ್ ಡ್ಯಾನ್ಸ್ ಲಾಸ್ಟ್ ಮೂಮೆಂಟಲ್ಲಿ ಮಿಸ್ಸೇ ಮಾಡಲಿಲ್ಲ. ಮಿಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಹೋಗ್ಬಿಟ್ಟು ಫುಲ್ ಡ್ಯಾನ್ಸ್ ಮಾಡಿಬಿಟ್ವಿ. ಹೇಗಿತ್ತು ಅಂತಂದರೆ ಲಾಸ್ಟಲ್ಲಿ ಎಲ್ಲ ಗೇಮ್ಸ್ ಆಡಿ ಊಟ ಎಲ್ಲ ಮುಗಿದು ಆದಮೇಲೆ ನಮಗದೊಂದು ಎನರ್ಜಿ ಕೊಡೋ ಥರ ಇತ್ತು. ಯಾವ ಥರ ಇತ್ತು ಅಂದರೆ ನಮಗೆ ಫುಲ್ಲು ಎನರ್ಜಿ. ಎಲ್ಲರೂ ಬಂದು ರೈನ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡ್ತಿದ್ದು. ಅಲ್ಲಿ ಏಜ್ ಲಿಮಿಟೇ ಇರಲಿಲ್ಲ, ಓಕೆನಾ. ಎಲ್ಲರೂ ಬಂದು ಅವ್ರವ್ರ ಫ್ಯಾಮಿಲಿ ಜೊತೆ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ನಾವಂತೂ ಆಸಮ್ಮಾಗಿ ಡ್ಯಾನ್ಸ್ ಮಾಡಿದ್ವಿ. ಹೇಗೆ ಅಂತಂದರೆ ಮ್ಯೂಸಿಕ್ ಇದ್ದರೆ ಯಾರಿಗೆ ತಾನೇ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ಹೇಳಿ. ಒಂದು ಸಲ ಮ್ಯೂಸಿಕ್ ಬಂದ ತಕ್ಷಣ ಅಷ್ಟೇ ಫುಲ್ಲು ಡ್ಯಾನ್ಸ್. ಸೊ ನಾನು ವೀಡಿಯೋದಲ್ಲಿ ಏನೆಲ್ಲ ಹಾಕಿದ್ದೀನಿ ಎಲ್ಲನೂ ಒಂದು ಕಡೆಯಿಂದ ಹಾಕ್ಕೊಂಡು ಬಂದಿದ್ದೀನಿ. ಸೊ ನೀವು ಒಂದು ಸಲ ನೋಡಿ ವಿಸಿಟ್ ಮಾಡಿ. ಹಾಗೆ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಇವತ್ತಿನ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್.